ಪ್ರೀತಿ ಪ್ರೇಮ ಅನ್ನೋದು ಕಣ್ಣಿಗೆ ಕಾಣದ ಮಾಯೆ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ. 8 ವರ್ಷಗಳ ಕಾಲ ಪ್ರೀತಿಯ ನಾಟಕವಾಡಿ ಈಗ ಮದುವೆಗೆ ಹಸೆಮಣೆ ಏರೋದಕ್ಕೆ ಸಿದ್ಧವಾಗಿರುವ ಲೇಡಿ ಕಾನ್ಸ್ಟೇಬಲ್ ಕಥೆ ಇದು. ಯಾದಗಿರಿ ಜಿಲ್ಲೆಯ ಶಹಾಪುರದ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಪಿಎಸ್ಐ ಆಗಿರುವ ವೀರೇಶ್ ಹಾಗೂ ರಾಯಚೂರು ಗ್ರಾಮೀಣ ಠಾಣೆಯ ಪಿಸಿ ಜಯಶ್ರೀ ನಡುವಿನ ಪ್ರೇಮ ಪುರಾಣ ಈಗ ಬೀದಿಗೆ ಬಿದ್ದಿದೆ. ಇವರಿಬ್ಬರ ನಡುವೆ ಬರೋಬ್ಬರಿ 8 ವರ್ಷಗಳ ಕಾಲ ಲವ್ವಿ ಡವ್ವಿ ನಡೆದಿದೆ. ಅಷ್ಟೇ ಅಲ್ಲ, 4 ವರ್ಷಗಳ ಕಾಲ ಇಬ್ಬರು ಒಂದೇ ಮನೆಯಲ್ಲಿದ್ದರು ಎನ್ನಲಾಗಿದೆ. ಈ ಸುದೀರ್ಘ ಸಂಬಂಧದ ನಡುವೆ ಜಯಶ್ರೀ 2 ಬಾರಿ ಗರ್ಭಿಣಿಯಾಗಿದ್ರು. ಆದರೆ ವೀರೇಶ್ ಡ್ಯೂಟಿಗೆ ಹೋದ ಸಮಯದಲ್ಲಿ ಅವರಿಗೆ ತಿಳಿಯದಂತೆ ಅಬಾರ್ಷನ್ ಮಾಡಿಸ್ಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲದೆ ಪ್ರೀತಿಯ ಹೆಸರಲ್ಲಿ ವೀರೇಶ್ ಅವರಿಂದ ಜಯಶ್ರೀ ಸುಮಾರು 35 ಲಕ್ಷ ರೂಪಾಯಿ ಹಣ ಪಡೆದಿದ್ದಾರಂತೆ. ಅದೇ ಹಣದಲ್ಲಿ ಸ್ವಂತ ಊರಿನಲ್ಲಿ ಭವ್ಯವಾದ ಮನೆಯನ್ನೂ ಕಟ್ಟಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಈಗ ಮದುವೆಯ ವಿಚಾರ ಬಂದಾಗ ಜಯಶ್ರೀ ಜಾತಿಯ ದಾಳವನ್ನು ಉರುಳಿಸಿದ್ದಾರೆ. ನಮ್ಮಿಬ್ಬರ ಜಾತಿ ಬೇರೆ, ಮನೆಯಲ್ಲಿ ಒಪ್ಪಲ್ಲ ಅಂತ ಹೇಳಿ ವೀರೇಶ್ಗೆ ಕೈ ಕೊಟ್ಟಿದ್ದಾರೆ. ಆದರೆ ವೀರೇಶ್ ವಾದವೇ ಬೇರೆ. ಈಗಾಗಲೇ ದೇವಸ್ಥಾನವೊಂದರಲ್ಲಿ ನಮ್ಮ ಮದುವೆ ಆಗಿದೆ, ಈಗ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂದ್ರೆ ಅವಳು ಕೇಳ್ತಾ ಇಲ್ಲ ಅಂತ ನೋವು ತೋಡ್ಕೊಂಡಿದ್ದಾರೆ. ಇಷ್ಟೆಲ್ಲ ರಂಪಾಟದ ನಡುವೆಯೂ ಜಯಶ್ರೀಗೆ ಬೇರೊಬ್ಬರ ಜೊತೆ ಮದುವೆ ಫಿಕ್ಸ್ ಆಗಿದೆ. ಹಲವು ಬಾರಿ ಪಂಚಾಯಿತಿ ಮಾಡಿದ್ರು ಜಯಶ್ರೀ ಮಾತ್ರ ವೀರೇಶ್ನನ್ನ ಕ್ಯಾರೆ ಅಂತಿಲ್ಲ. ಹೀಗಾಗಿ ನನಗೆ ನ್ಯಾಯ ಬೇಕು, ನನಗೆ ಅವಳೇ ಬೇಕು ಅಂತ ಹಠಕ್ಕೆ ಬಿದ್ದಿರುವ ಪಿಎಸ್ಐ ವೀರೇಶ್ ಈಗ ರಾಯಚೂರು ಎಸ್ಪಿ ಕಚೇರಿಯ ಮೆಟ್ಟಿಲೇರಿದ್ದಾರೆ. ಕಾನೂನು ರಕ್ಷಣೆ ಮಾಡಬೇಕಾದ ಇಲಾಖೆಯ ಇಬ್ಬರ ನಡುವಿನ ಈ ಜಗಳ ಈಗ ಸಾರ್ವಜನಿಕವಾಗಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಮೋಸ ಹೋದ ಪಿಎಸ್ಐಗೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.